ನಮ್ಮ ಪಡೆ ಸಂಘಟನೆ ಬೆಂಗಳೂರು ನಗರ ಯುವ ಘಟಕ ವತಿಯಿಂದ ಹಮ್ಮಿಕೊಂಡಿರುವಂಥ ಹೋರಾಟ ಏನಂದರೆ ಸರ್ಕಾರಿ ಕಲಾ ಕಾಲೇಜು ಹಾಗೂ ಸರ್ಕಾರಿ ಕಲಾ ಕಾಲೇಜು RC ಕಾಲೇಜನ್ನು ಸರ್ಕಾರ ಘಟಕಗಳನ್ನಾಗಿ ವಿಶ್ವವಿದ್ಯಾಲಯನ ಮುಚ್ಚಬೇಕು ಅನ್ನೋ ರೀತಿ ಮಾಡ್ತಾಯಿದೆ. ಈ ನಿಲುವನ್ನು ಕರ್ನಾಟಕ ಕದಂಬ ಪಡೆ ತೀವ್ರವಾಗಿ ಖಂಡಿಸುತ್ತಾ, ಜೊತೆಗೆ ಅಲ್ಲಿರುವಂತಹ ಸರ್ಕಾರಿ ಕಲಾ ಕಾಲೇಜು ಆಟದ ಮೈದಾನವನ್ನು ದುರ್ಬಳಕೆ ಮಾಡ್ಕೊತಾ ಇರುವಂತಹ ಆಡಳಿತ ಮಂಡಳಿ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಈ ಪ್ರತಿಭಟನೆಗೆ ಆಗಮಿಸಿರುವಂಥ ನಾನಾ ರೀತಿ ದಲಿತ ಸಂಘಟನೆ ಮುಖಂಡರುಗಳು, ಕನ್ನಡ ಪರ ಸಂಘಟನೆಗಳು ಇವತ್ತು ಈ ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಯಾವುದೇ ಕಾರಣಕ್ಕೂ ಸರ್ಕಾರ ಸರ್ಕಾರಿ ಕಲಾ ಕಾಲೇಜು ಆಗಲಿ ಮತ್ತು RC ಕಾಲೇಜನ್ನು ಘಟಕಗಳನ್ನಾಗಿ ಮಾಡಬಾರ್ದು ಅನ್ನೋದೇ ಕರ್ನಾಟಕ ಕದಂಬ ಪಡೆಯ ಮೂಲ ಉದ್ದೇಶ. ಕರ್ನಾಟಕ ಕದಂಬ ಪಡೆ ವಿದ್ಯಾರ್ಥಿ ಘಟಕದಲ್ಲಿ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ. ಕಾಲೇಜ್ ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ಭ್ರಷ್ಟಾಚಾರಗಳು ನಡೆದಿದ್ದಾವೆ. ಈ ಕುರಿತು ನಾವು ಕಾಲೇಜ್ ಶಿಕ್ಷಣ ಇಲಾಖೆ ಆಯುಕ್ತರಿಗೆ ದೂರನ್ನು ಸಲ್ಲಿಸಿದ್ದೀವಿ. ದೂರನ್ನು ಸಲ್ಲಿಸಿದರೆ ಕಾಲೇಜ್ ಶಿಕ್ಷಣ ಇಲಾಖೆ ಹಂತದಲ್ಲಿ ಯಾವುದೇ ರೀತಿ ಕ್ರಮ ಕೈಗೊಂಡಿರೋದಿಲ್ಲ ಇಲ್ಲಿವರೆಗೂ. ಅಲ್ಲಿ ಕಾಲೇಜ್ ಶಿಕ್ಷಣ ಇಲಾಖೆಯ ಮುಖ್ಯ ಆಡಳಿತಾಧಿಕಾರಿ ಶ್ರೀಮತಿ ಶೋಭಾರವರು ಮತ್ತು ಪ್ರಾದೇಶಿಕ ಜಂಟಿ ನಿರ್ದೇಶಕರಾದ ರಾಮಕೃಷ್ಣ ರೆಡ್ಡಿರವರು ಇವರಿಬ್ಬರು ಹುನ್ನಾರ ನಡೆಸಿ ಕಾಲೇಜ್ ಶಿಕ್ಷಣ ಇಲಾಖೆಯ ಆಯುಕ್ತರಾದಂಥ ಕುಮಾರಿ ಮಂಜುಶ್ರೀ ಮೇಡಮ್ ಅವರು ತುಂಬ ದಕ್ಷರಿದ್ದಾರೆ. ಅವ್ರಿಗೆಲ್ಲ ಕೆಟ್ಟ ಹೆಸರು ತರುವಂಥ ಕೆಲಸನ ಮಾಡ್ತಾಯಿದ್ದಾರೆ. ಮಾನ್ಯ ಸಚಿವರಿಗೂ ಈ ಅಧಿಕಾರಿಗಳು ಕೆಟ್ಟ ಹೆಸರು ತರ್ತಾರೆ, ಸರ್ಕಾರಕ್ಕೂ ಕೆಟ್ಟ ಹೆಸರು ತರ್ತಾರೆ. ಇವರಿಬ್ಬರು ವಿದ್ಯಾರ್ಥಿ ವಿರೋಧಿ ನೀತಿಗಳನ್ನ ಅನುಸರಿಸಿ ಭ್ರಷ್ಟ ಅಧಿಕಾರಿಗಳಿಗೆ ಅವ್ರ ಪರವಾಗಿ ರಕ್ಷಣೆಗೆ ನಿಂತುಕೊಂಡು ಟೊಂಕ ಕಟ್ಟಿ ನಿಂತಂತೆ ಕಾಣ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ಆದ್ದರಿಂದ ಈ ಕೂಡಲೇ ಮಾನ್ಯ ಸಚಿವರು ಗಮನ ಹರಿಸಿ ಕ್ರಮ ಕೈಗೊಳ್ಳಬೇಕು. ಮತ್ತು ಕುಮಾರಿ ಮಂಜುಶ್ರೀ ಮೇಡಮ್ ಅವರು ಈ ಅಧಿಕಾರಿಗಳ ಮೇಲೆ ಒಂದು ಕಣ್ಣಿಟ್ಟು ವಿದ್ಯಾರ್ಥಿಗಳ ಪರವಾದಂಥ ನೀತಿಗಳ ಬಗ್ಗೆ ಅವರು ಗಮನ ಹರಿಸಬೇಕು ಅಂತ ನಾನು ಬಯಸ್ತೇನೆ. ಮತ್ತು ಈ ಡಾಕ್ಟರ್ PT ಶ್ರೀನಿವಾಸ್ ನಾಯ್ಕ ಇವರ ಪಿಂಚಣಿಯನ್ನು ಈ ಕೂಡಲೇ ತಡೆದು ಅವ್ರ ಮೇಲೆ ಇಲಾಖಾ ವಿಚಾರಣೆ ಮುಕ್ತಾಯ ಆಗೋವರೆಗೂ ಅವ್ರಿಗೆ ಯಾವುದೇ ರೀತಿ ಸೌಲಭ್ಯಗಳನ್ನ ಕೊಡಬಾರ್ದು. ಅವರೊಂದು ಗಂಭೀರವಾದಂಥ ಅಪರಾಧವೆಸಗಿದ್ದಾರೆ. ಕಾಲೇಜು ಮಕ್ಕಳ ಆಟದ ಮೈದಾನವನ್ನು ಮಾರ್ಕೊಳ್ಳೋವಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ರು. ಅದನ್ನೆಲ್ಲ ನಾವು ಹೋರಾಟ ಮಾಡಿ ತಡೆದಿದ್ದೀವಿ. ಎಲ್ಲ ಮುಖಂಡರುಗಳು, ಮಾಧ್ಯಮದವರು ಎಲ್ಲರೂ ನಮಗೆ ಬೆಂಬಲವಾಗಿ ನಿಂತಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀವಿ. ಹೆಸರು ರಾಕೇಶ್ ಅಂದ್ಬಿಟ್ಟು ಕರ್ನಾಟಕ ಕದಂಬ ಪಡೆ ಬೆಂಗಳೂರು ನಗರ ಯುವ ಘಟಕ ಅಧ್ಯಕ್ಷ. ಇವತ್ತು ಏನು ನಾವು ವಿದ್ಯಾರ್ಥಿಗಳೆಲ್ಲ ಸೇರಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಹಮ್ಮಿಕೊಂಡಿದ್ವಿ. ಈ ಹೋರಾಟ ಹಮ್ಮಿಕೊಳ್ಳೋಕ್ಕೆ ಕಾರಣ ಏನಂತಂದರೆ, ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ಅಧಿಕಾರಿಗಳು ಭ್ರಷ್ಟಾಚಾರನ ಮಾಡ್ತಾಯಿದ್ದಾರೆ ಮತ್ತು ವಿದ್ಯಾರ್ಥಿಗಳ ವಿರೋಧಿ ನೀತಿಯನ್ನು ಅನುಸರಿಸ್ತಿದ್ದಾರೆ. ಹೇಗೆ ಅಂದರೆ, ಇಲ್ಲೇ ಪಕ್ಕದಲ್ಲೇ ನಮ್ಮ ಬೆಂಗಳೂರಿನ ಪ್ರತಿಷ್ಠಿತ ಸರ್ಕಾರಿ ಕಲಾ ಕಾಲೇಜ್ ಇದೆ. ಆ ಕಲಾ ಕಾಲೇಜಿನ ಗ್ರೌಂಡ್ನ ಒಂದು ಪ್ರೈವೇಟು ಕ್ರಿಕೆಟ್ ಕ್ಲಬ್ಗೆ ಮಾರುವಂತಹ ಹುನ್ನಾರ ನಡೆಯುತ್ತೆ. ಅದ್ರ ವಿರುದ್ಧ ನಾವು ಕಾಲೇಜು ಶಿಕ್ಷಣ ಇಲಾಖೆಗೆ ದೂರು ನೀಡ್ತೀವಿ. ಆದರೆ ಅವರು ಅಲ್ಲಿನ ಜಂಟಿ ನಿರ್ದೇಶಕರಾದಂಥ ರಾಮಕೃಷ್ಣ ರೆಡ್ಡಿಯವರವರು ಯಾವುದೇ ರೀತಿ ಕ್ರಮ ತಗೊಳ್ಳಲ್ಲ. ಮತ್ತು ಅಲ್ಲಿನ CEO ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರು ಶೋಭಾ TR ಅವರು ಸಹ ಯಾವುದೇ ರೀತಿ ಕ್ರಮ ಕೈಗೊಳ್ಳಲ್ಲ. ಇವತ್ತಿಗೆ ಹತ್ತತ್ರ 1 ವರ್ಷ ಆಗ್ತಿದೆ. ಇವತ್ತಿನವರೆಗೂ ಒಂದೇ ಒಂದು ಕ್ರಮ ಆಗಿಲ್ಲ, ಹಾಗೂ ಒಂದೇ ಒಂದು ಯಾವುದೇ ಲೆಟರ್ ಕಮ್ಯುನಿಕೇಷನ್ನು ನಮ್ಗೆ ಆಗಿಲ್ಲ. ಹಾಗೆ ನಾವು ಇದನ್ನು ವಿರೋಧಿಸಿ ನಾವು ಅಧಿಕಾರಿಗಳನ್ನ ಕೇಳಿದ್ರೆ ಅವರು ನಮಗೆ ಯಾವುದೇ ರೀತಿಯ ರೆಸ್ಪಾನ್ಸ್ ಕೂಡ ನೀಡದೆ ಮತ್ತು ನಮ್ಮ ಕಚೇರಿಯಿಂದ ಆಚೆ ಕಳಿಸುವಂತಹ ದುರಾದೃಷ್ಟಕರ ಸಂಗತಿಗಳು ನಡೀತಾ ಇರೋಂಥದ್ದು ತುಂಬ ಅವಮಾನೀಯ ಸಂಗತಿ. ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಹಾಗೆ ಮಾನ್ಯ ಆಯುಕ್ತರು ಶ್ರೀಮತಿ ಕುಮಾರಿ ಮಂಜುಶ್ರೀರವರು ಅವರು ತುಂಬ ಒಳ್ಳೆಯವರಿದ್ದಾರೆ. ಆದರೆ ಈ ರೀತಿ ಶೋಭಾ TR ಇರ್ಬೋದು, ರಾಮಕೃಷ್ಣ ರೆಡ್ಡಿಯವರು ಇರ್ಬೋದು, ಅದರ ಜೊತೆಗೆ ಒಬ್ಬರು MLC ಒಬ್ಬರು ಮಾತುಗಳನ್ನ ಕೇಳಿಕೊಂಡು ಅವರು ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಈ ವಿದ್ಯಾರ್ಥಿ ವಿರೋಧಿ ನಡೆಯನ್ನು ನಾವು ಖಂಡಿಸ್ತೀವಿ. ಹಾಗೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಇದ್ರ ವಿರುದ್ಧ ಗಮನ ಹರಿಸಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಕೇಳಿಕೊಂಡು ನಾನು 2 ಮಾತನ್ನ ಮುಗಿಸ್ತೀನಿ.